ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರುದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಇವಾಗ 7, 16, 25 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಕೇತು ಗ್ರಹಕ್ಕೆ ಯಾವ್ಯಾವ ಮಿತ್ರ ಸಂಖ್ಯೆಗಳು ಯಾವುದು, ಶತ್ರು ಸಂಖ್ಯೆಗಳು ಯಾವುದು, ಯಾವ ಸಂಖ್ಯೆಗಳನ್ನು ಯಾವ ಸಂದರ್ಭದಲ್ಲಿ ಬಳಸ್ಕೋಬೇಕು, ಏನಕ್ಕೆ ಬಳಸ್ಕೋಬೇಕು, ಅವತ್ತನ್ನು ಬಳಸ್ಕೊಳೋದ್ರಿಂದ ಯಾವ್ಯಾವ ಥರ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು, ಯಾವಾಗ ಒಳ್ಳೆ ಸಂಖ್ಯೆಗಳನ್ನು ಬಳಸ್ಕೊಳೋದ್ರಿಂದ ಯಾವ್ಯಾವ ಥರ ಅನುಕೂಲಗಳಾಗುತ್ತೆ, ಬಣ್ಣಗಳು ಯಾವ ಥರ ಕೆಲಸ ಮಾಡುತ್ತೆ, ಮತ್ತು ವಾರಗಳು ಯಾವ ಥರ ಕೆಲಸ ಮಾಡುತ್ತೆ, ಇದನ್ನೆಲ್ಲ ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಾರ ಅಂದರೆ ವಾರಗಳು ಕೂಡ ನಿಮಗೆ ವಾರ ಮತ್ತು ಸಂಖ್ಯೆಗಳು ಮತ್ತು ಬಣ್ಣಗಳು ಇವೆಲ್ಲವನ್ನು ನೀವು ಅದಕ್ಕೆ ನಿಮಗೆ ಈ ಜಾತಕಕ್ಕೆ ಈ ತಾರೀಕಿಗೆ ಹೊಂದ್ಕೊಳೋ ಥರ ನೀವು ಬಳಸ್ಕೊಂಡು, ಮತ್ತು ಈಗ ನಾನು ಹೇಳಿಕೊಟ್ಟಿರೋದು ಯಾವ ತಿಂಗಳು ಏನು ಕೆಲಸ ಮಾಡುತ್ತೆ, ನಿಮ್ಗೆ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ಈ ತಾರೀಕಿನವ್ರಿಗೆ ಯಾವ ತಿಂಗಳುಗಳು ಅದೃಷ್ಟಕರವಾಗಿ ಕೆಲಸ ಮಾಡುತ್ತೆ, ಯಾವ ತಿಂಗಳುಗಳು ದುರದೃಷ್ಟಕರವಾಗಿ ಕೆಲಸ ಮಾಡುತ್ತೆ, ಇದನ್ನು ನೀವು ನೋಡಬೇಕು. ಈ ತಿಂಗಳುಗಳನ್ನು ಕೂಡ ನೀವು ಬಳಸ್ಕೋಬೇಕು. ಈ ತಿಂಗಳುಗಳನ್ನು ನೀವು ಬಳಸ್ಕೊಂಡ್ರೆ ಒಂದಷ್ಟು ಸೂಪರಾಗಿ ನೀವು ಈಸಿಯಾಗಿ ನಿಮ್ಮ ಗೋಲ್ಗಳನ್ನ ಮುಟ್ಬೋದು. ಅದಕ್ಕೆ ಯಾವ ತಿಂಗಳು ನಿಮಗೆ ಅದೃಷ್ಟಕರವಾದ ತಿಂಗಳು ನಾನು ಹೇಳ್ತೀನಿ. ಈಗ ನೋಡಿ, ನಿಮಗೆ ಬೇಕಾಗಿರೋದು ಮೇಯ್ನು 1ನೇ ತಿಂಗಳು ನಿಮಗೆ ಸಪೋರ್ಟ್ ಮಾಡಲ್ಲ, 100% ಸಪೋರ್ಟ್ ಮಾಡಲ್ಲ. ಜನವರಿ ತಿಂಗಳಲ್ಲಿ ಸ್ವಲ್ಪ ಮಧ್ಯಮನೆ. ನಿಮಗೆ 2ನೇ ತಿಂಗಳು ತುಂಬ ಲಕ್ಕಿಯಾಗಿ ಕೆಲಸ ಮಾಡುತ್ತೆ. 2ನೇ ತಿಂಗಳನ್ನ ನೀವು ಬಳಸ್ಕೋಬೋದು. 2ನೇ ತಿಂಗಳುಗಳಲ್ಲಿ ನೀವು ಯಾವುದೇ ಹೊಸ ಕಾರ್ಯ, ಹೊಸ ಓಪನಿಂಗು, ಮತ್ತು ಮನೆ ಕಟ್ಟೋದು, ಮದುವೆ ಮಾಡ್ಕೊಳೋದಕ್ಕೆ, ಒಂದು ಹೊಸ ಹುಡುಗಿ ನೋಡೋದಕ್ಕೆ, ಇನ್ನೊಂದು ಕಾರ್ಯಕ್ಕೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನೀವು ಇದನ್ನು ಬಳಸ್ಕೊತಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮಗೆ ಲಕ್ಕಿಯಷ್ಟು ಡೇಟು, ಲಕ್ಕಿಯಷ್ಟು ಬಣ್ಣ, ಲಕ್ಕಿಯಷ್ಟು ವಾರ ಇದನ್ನೆಲ್ಲ ಬಳಸ್ಕೊಂಡು ಈ ತಿಂಗಳುಗಳನ್ನು ನೀವು ಬಳಸ್ಕೊಂಡ್ರಿ ಅಂದರೆ ನೀವು ನಿಮ್ಮ ಅದೃಷ್ಟವೇ ಅದೃಷ್ಟ. ಅಂದರೆ ಅಲ್ಲಿಗೆ ಒಂದು ರೀತಿ ನಿಮ್ಮ ಸಮಸ್ಯೆಗಳನ್ನು ನೀವು ಕಮ್ಮಿ ಮಾಡ್ಕೊತಿದ್ದೀರಿ, ಕಷ್ಟದಿಂದ ದೂರ ಆಗ್ತಿದ್ದೀರಿ, ಕಷ್ಟ ನಿಮ್ಮನ್ನು ಬಿಡ್ತಾ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ನೀವು ಬಳಸಬೇಕು. ಒಂದೇ ದಿವಸಕ್ಕೆ, ಒಂದೇ ವಾರಕ್ಕೆ, ಒಂದೇ ತಿಂಗಳಿಗೆಲ್ಲವುದು ನಿಮ್ಗೆ ರಿಸಲ್ಟ್ ಸಿಗೋಲ್ಲ. ಇದನ್ನು ಬಳಸ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಮಿನಿಮಮ್ ಒಂದು 6 ತಿಂಗಳು, 1 ವರ್ಷ ನೀವು ಇದನ್ನು ಬಳಸಿ ಇದರಲ್ಲಿ ರಿಸಲ್ಟ್ ಎಷ್ಟು ಮಟ್ಟಿಗೆ ನಾನು ಪಾಸಾಗಿದ್ದೀನಿ, ಇದು ಯಾವ ಥರ ಕೆಲಸ ಮಾಡಿದೆ, ಇದನ್ನೆಲ್ಲ ನೀವು ನೋಡ್ತೀರಿ ಮುಂದಿನ ದಿನಮಾನಗಳಲ್ಲಿ. ಇದನ್ನು ನೀವು ನೋಡಿ, ಇದಕ್ಕೆ ಒಂದು ಲಕ್ಕಿಯ ರತ್ನ ಯಾವುದು ಇದನ್ನು ತಿಳಿಸ್ತೀನಿ. ಇದನ್ನು ಯಾವ ಥರ ನೀವು ಒಂದು ಅದೃಷ್ಟದ ದೇವತೆ ಯಾವುದು, ಅದೃಷ್ಟದ ನಕ್ಷತ್ರಗಳು ಯಾವುವು, ನೀವು ಇದನ್ನೆಲ್ಲ ಹೆಂಗೆ ಬಳಸ್ಕೋಬೇಕು, ಯಾವ ಥರ ಬಳಸ್ಕೊಂಡ್ರೆ ನಿಮ್ಮ ಅದೃಷ್ಟದ ವೃಕ್ಷಗಳು ಯಾವ್ಯಾವು, ಇದನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ತುಂಬ ವಿಧಿವತ್ತಾಗಿ ತಿಳಿಸ್ತಾ ಹೋಗ್ತೀನಿ. ಇದನ್ನು ನೀವು ನೀಟಾಗಿ ಫಾಲೋಅಪ್ ಮಾಡಿದ್ದೆ ಆದರೆ, ನಮ್ಮ ವಿಡಿಯೋಗಳನ್ನು ನೀವು ನೋಡಿದ್ದೆ ಆದರೆ ನಿಮಗೆ ಗೆಲುವು ನಿಶ್ಚಿತ. ನೀವು ಸೋಲೋದು ತುಂಬ ಆಟೋಮೆಟಿಕ್ಕಾಗಿ ನಿಮ್ಮಿಂದ ಸೋಲು ಅನ್ನೋದು ಮತ್ತು ಕಷ್ಟ ಅನ್ನೋದು ನಿಮ್ಮನ್ನು ಬಿಟ್ಟು ಹೋಗಬೇಕು. ಆ ಥರ ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದರೆ ಶ್ರಮ ಕಮ್ಮಿ ಇರಬೇಕು, ಫಲ ಜಾಸ್ತಿ ಇರಬೇಕು. ಆ ಥರ ನೀವು ಮುಂದಕ್ಕೆ ಹೋಗಬೇಕು. ಅದಕ್ಕೆ ಇವತ್ತನ್ನು ಬಳಸ್ಕೋಬೇಕು. ಫಸ್ಟ್ ಬೇಸಿಕ್ ಇವೆಲ್ಲ ರೆಡಿ ಮಾಡಿಕೊಂಡ್ರೆ ಮತ್ತೆ ನಿಮಗೆ ದೇವತೆಯ ಅನುಗ್ರಹ ನಿಮ್ಗೆ ಇದಾದಮೇಲೆ ಯಾವ ದೇವತೆಗಳು ನಿಮ್ಗೆ ಅತಿದೇವತೆಗಳು ಯಾರು, ಪ್ರತಿದೇವತೆಗಳು ಯಾರು, ಯಾವ ದೇವತೆಗಳಿಂದ ಯಾವ್ಯಾವ ಥರ ಅನುಕೂಲಗಳು ಸಿಗುತ್ತೆ, ನಿಮಗೆ ಯಾವ ಹೆಣ್ಣು ದೇವತೆಯಿಂದ ಯಾವ ಥರ ಅನುಕೂಲಗಳು ಸಿಗುತ್ತೆ, ಗಂಡು ದೇವತೆಯಿಂದ ಯಾವ ಥರ ಅನುಕೂಲಗಳು ಸಿಗುತ್ತೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ಅದನ್ನೆಲ್ಲ ಪೂರ್ತಿ ನೀಟಾಗಿ ತಿಳಿಸ್ತಾ ಹೋಗ್ತೀನಿ. ಈಗ ಯಾವುದು 2ನೇ ತಿಂಗಳು ಮತ್ತು 3ನೇ ತಿಂಗಳು, 4ನೇ ತಿಂಗಳು ಕೂಡ ನಿಮಗೆ ಅಷ್ಟೊಂದು ಅಲ್ಲ ಅಂತಲ್ಲ, ಅದು ಕೂಡ ಮಧ್ಯಮವಾಗಿ ಇದೆ. 5ನೇ ತಿಂಗಳು ನೀವು ವರ್ಜಿಸಬೇಕು. 5ನೇ ತಿಂಗಳು ನಿಮಗೆ ಕೆಲಸ ಮಾಡಲ್ಲ, 5ನೇ ತಿಂಗಳು ವರ್ಜಿಸಲೇಬೇಕು. ಮತ್ತು 6ನೇ ತಿಂಗಳು ಸಪೋರ್ಟ್ ಮಾಡುತ್ತೆ, ಮತ್ತು 7ನೇ ತಿಂಗಳು ನಿಮ್ಮ ತಿಂಗಳೇ ನಿಮಗೆ ಸಪೋರ್ಟ್ ಮಾಡುತ್ತೆ. 8ನೇ ತಿಂಗಳು ನಿಮಗೆ 100% ಸಪೋರ್ಟ್ ಮಾಡಲ್ಲ. 8, 9 100%, 8, 9, 10 ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. ಮತ್ತು 11ನೇ ತಿಂಗಳು 100% ನಿಮಗೆ ಸಪೋರ್ಟ್ ಮಾಡುತ್ತೆ. 11ನೇ ತಿಂಗಳು, 12ನೇ ತಿಂಗಳು ಇಷ್ಟೊಂದು ನೀವು ಬಳಸ್ಕೋಬೋದು. 12ನೇ ತಿಂಗಳು ಅಷ್ಟೊಂದೇನಿಲ್ಲ, 11ನೇ ತಿಂಗಳು ಮಾತ್ರ ಕೆಲಸ ಮಾಡುತ್ತೆ. 12ನೇ ತಿಂಗಳು ಒಂದು 80% ನೀವು ನಿರೀಕ್ಷೆ ಮಾಡ್ಬೋದು. ಇಷ್ಟನ್ನು ನೀವು ಬಳಸ್ಕೊಂಡು ಈ ಕೆಲಸ ಕಾರ್ಯಗಳನ್ನು, ನೀವು ಹೊಸ ಕೆಲಸ ಕಾರ್ಯಗಳನ್ನು, ಈ ತಿಂಗಳುಗಳನ್ನು ಇದನ್ನೆಲ್ಲ ನೀವು ಬಳಸ್ಕೊತಿದ್ದೀರಾ. ನಾನು ಹೇಳಿದ್ದನ್ನೆಲ್ಲ ನೀವು ಫಾಲೋಅಪ್ ಮಾಡ್ತಿದ್ದೀರಾ. ಇದರೊಳಗಡೆ ಏನು ನೀವು ವ್ಯತ್ಯಾಸಗಳನ್ನು ಮಾಡ್ಕೊಳ್ದಂಗೆ ಎಲ್ಲವನ್ನು ನಿಮ್ಮ ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡು ಇದನ್ನು ಸರಿಯಾದ ರೀತಿ ತಿಂಗಳುಗಳನ್ನು, ವಾರಗಳನ್ನು, ಇದನ್ನು ಯಾವುದು ಬಣ್ಣಗಳನ್ನು ಮತ್ತು ವಿರುದ್ಧ ಸಂಖ್ಯೆಗಳನ್ನು ವರ್ಜಿಸಿ ನಿಮ್ಗೆ ಏನೇನು ಬೇಕು ಎಲ್ಲವನ್ನು ನೀವು ಇಟ್ಕೊಂಡು ಬಳಸ್ಕೊಂಡು ನೀವು ಮುಂದಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಪ್ರತಿ ಹೆಜ್ಜೆನೂ ಒಂದು ಅನುಕೂಲಕರವಾಗಿ ಇರುತ್ತೆ. ಇದನ್ನು ಸರಿಯಾದ ರೀತಿ ಬಳಸ್ಕೊಳ್ಳಿ ಅಂತ ಹೇಳಿ, ಇದರಲ್ಲಿ ಏನಾದರೂ ನಿಮಗೆ ನಾನು ಹೇಳಿರೋದ್ರಲ್ಲಿ ಏನಾದರೂ ವ್ಯತ್ಯಾಸ ಇದೆ, ಹೇಳಿದ್ರಲ್ಲಿ ಏನಾದರೂ ನಿಮ್ಗೆ ಡೌಟ್ ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈವಾಗಿ. ಅದಕ್ಕೂ ನಿಮ್ಗೆ ರಿಪ್ಲೈ ಸಿಗಲಿಲ್ಲ ಅಂದರೆ ನೀವು ಲೈವಾಗಿ ಕೆಳಗಡೆ ನಂಬರ್ ಬರ್ತಾ ಇರುತ್ತೆ, ಆ ನಂಬರಿಗೆ ಫೋನ್ ಮಾಡಿ. ಏನೇ ಇದ್ರೂ ವಿಚಾರ ಮುಕ್ತ ಮಾತಾಡೋಣ. ನೀವು ನಮ್ಮ ಜೊತೆ ಈ ವಿಡಿಯೋಗಳಲ್ಲೆಲ್ಲ ಏನೇ ಬಂದ್ರೂ ನಮ್ಮನ್ನು
ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡಿ ಮಾತಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ನೋಡಿ ಅಂತ ಹೇಳಿ ಓಂ ಗುರುಭ್ಯೋ ನಮಃ.